ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ವರ್ಷದ ಬೆಸ್ಟ್ ಜೋಡಿಗಳು ಹೇಗೆ ಒಂದಾಗಿ ಕೆಲಸ ಮಾಡ್ತಾ ಇದಾರಂತ. ಈ ವರ್ಷದ ಬೆಸ್ಟ್ ಜೋಡಿ ಅಂತ ನೀನಾಗೆ ಅವರಿಬ್ರಿಗೆ ಅವಾರ್ಡ್ಸ್ ಕೊಡಿಸ್ತೀಯೇನೋ. ಚಿಕ್ಕತೆ ವಾಯ್ ಬಂದಾಗೆಲ್ಲ ಮಾತಾಡಬೇಡಿ. ನೋಡಮ್ಮ, ನಿನ್ನ ಮೈದನ್ನ ನಿಮಗೆ ಗೊತ್ತಿಲ್ದಿರೋ ಥರ ಕೈವಶ ಮಾಡಿಕೊಂಡು ಯಾವ ರೇಂಜಿಗೆ ಕೆಲಸ ಮಾಡಿಸ್ತಾಳೆ ಅಂತ. ನನಗೆ ಯಾಕೋ ನಿನ್ನ ಮೈದನ್ನ ನಿನ್ನ ಕೈ ಬಿಟ್ಟು ಹೋಗೋದಂತೂ ಗ್ಯಾರಂಟಿ ಅನ್ನಿಸ್ತಿದೆ. ಏನಾಯ್ತು? ಏನಾಯ್ತ್ರಿ? ಬರ್ನೋ ಅಂತಾರಲ್ಲ, ಉರಿತಾ ಇದೆಯಾ? ಹಸ್ಬೆಂಡು, ನೀವು ನನ್ನ ಜೊತೆ ಇದ್ರೆ ಯಾವ ನೋವು ಬೇಕಿದ್ರೂ ತಡ್ಕೋಬೋದು. ವಾ, ಛತ್ರಿ ನಂಬರ್ 1, 2 ಇಬ್ರು ಕದ್ ನೋಡ್ತಿದ್ದಾರೆ. ಈಗ ನಾನು ಮಾಡೋ ನಾಟಕ ನೋಡಿ ಇನ್ನೂ ಹೊಟ್ಟೆ ಉರ್ಕೋಬೇಕು. ಅಯ್ಯೋ, ನೋವು ನೋವು ನೋವು. ಏನು ಉರಿ ಇಲ್ಲ ಅಂದ್ರಲ್ರಿ? ಹಸ್ಬೆಂಡ್, ಆಗೇನೋ ಉರಿತಿರ್ಲಿಲ್ಲ, ಈಗ ತುಂಬಾ ಉರಿತಿದೆ ಹಸ್ಬೆಂಡ್. ಸರಿ ರೀ, ಬರ್ನೋ ಅಂತ. ಅಯ್ಯೋ, ಬೇಡ ಬೇಡ ಬೇಡ. ಯಾಕೆ? ಅಭ್ಯಾಸ ಇಲ್ಲ. ಅದು ಹಚ್ತಿದ್ರಿ ನೋವು ಹೆಂಗ್ರಿ ಕಡಿಮೆ ಆಗತ್ತೆ? ಹಸ್ಬೆಂಡ್, ನಮ್ಮೂರಲ್ಲಿ ನಮ್ಮ ಮನೇಲಿ ನಮ್ಮಮ್ಮ ಈ ತರ ಆದಾಗ ಪ್ರೀತಿಯಿಂದ ಉಫ್ ಅಂತ ಊದ್ತಿದ್ರು. ಹೌದಾ? ಸರಿ, ಊದ್ಕೊಡಿ. ಅಯ್ಯೋ ಹಸ್ಬೆಂಡ್, ನಾನಲ್ಲ, ಪ್ರೀತಿಯಿಂದ ಬೇರೆಯವ್ರು ಊದ್ಬೇಕು. ಸರಿ ಬಿಡಿ, ನೀವು ಊದಲ್ಲ, ನಾವು ತಡ್ಕೋತೀನಿ ಬಿಡಿ. ಎಷ್ಟೊತ್ತಂತ ಹಿಂಗೆ ಒದ್ದಾಡ್ತಿರ್ತೀರಿ? ಏನ್ ಮಾಡೋದು ಬಿಡಿ. ಆಯ್ತು, ಕೊಡಿ. ಸೌಂದರ್ಯ, ಗ್ಯಾರಂಟಿ ಇದು ವಶೀಕರಣನೇ. ಆದಷ್ಟು ಬೇಗ ಬಟ್ಟೆ ಪ್ಯಾಕ್ ಮಾಡ್ಕೋ. ಚಿಕ್ಕತೆ, ದಯವಿಟ್ಟು ಸುಮ್ಮನೆ ಇರ್ತೀರಾ? ಮೊದಲೇ ನನ್ನ ತಲೆ ಕೆಟ್ಟೋಗಿದೆ. ಏನು ಸುಮ್ಮನೆ ಹೀಗೆ ನೋಡ್ತಾ ನಿಂತ್ಕೋತೀಯಾ? ಅವಳಿಗೇನು ಬೈಯಲ್ವಾ? ಏನು ವಿಚಾರಿಸ್ಕೊಳಲ್ವಾ? ಅವಳಿಗೆ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಈಗ ಅವಳಿಗೆ ಬೈದು ಯಾವ ಪ್ರಯೋಜನನೂ ಇಲ್ಲ. ಜಾಜಿ ಕೈಲಿ ನನ್ನ ರೂಮ್ಗೆ 1 ಕಪ್ ಬ್ಲ್ಯಾಕ್ ಕಾಫಿ ಕಳಿಸಿ. ಏ ಸೌಂದರ್ಯ, ಪಿಕ್ಚರ್ ಇನ್ನೂ ಮುಗ್ದಿಲ್ಲ, ಪೂರ್ತಿ ನೋಡ್ಕೊಂಡು ಹೋಗು. ಹೀಗಾಗಿದೆ ಉರಿ? ಕಡಿಮೆ ಆಯ್ತಾ? ಹಸ್ಬೆಂಡು, ಉರಿ ಬರೀ ಕಮ್ಮಿ ಆಗಿಲ್ಲ, ಉರ್ಕೊಂಡು ಹೊಟ್ಟೋಯ್ತು. ಜಾಜಿ, ಶಿರು, ಇಲ್ಲೇನ್ ಮಾಡ್ತಿದ್ಯಾ? ನೀರು ಕುಡಿಯಕ್ ಬಂದೆ ಚಿಕನ್. ಓ ಹೌದಾ? ಕುಡ್ದಾ? ಕೊಡ್ಲಾ? ಕುಡ್ದೆ. ಮತ್ತೆ ಇನ್ನೇನ್ ಸಮಾಚಾರ? ಏನಿಲ್ಲ. ಮೇಡಮ್, ಏನಾದರೂ ಬೇಕಿತ್ತಾ? ಸೌಂದರ್ಯಂಗೆ 1 ಕಪ್ ಬ್ಲ್ಯಾಕ್ ಕಾಫಿ ಬೇಕಂತೆ. ಸರಿ, ನಾನೇ ಮಾಡಿ ತಗೊಂಡೋಗಿ ಕೊಡ್ತೀನಿ. ಏನು, ನೀನೇ ಮಾಡಿ ತಗೊಂಡು ಹೋಗಿ ಕೊಡ್ತೀಯಾ? ಪಾಪ ಸೌಂದರ್ಯ ಮೇಡಮ್, ಈ ಥರ ತಲೆ ಬರ ಆದಾಗ ಅಥವಾ ತಲೆನೋವು ಬಂದಾಗ ಈ ಥರ ಕಪ್ ಕಾಫಿನೇ ಕುಡಿತಾರೆ ತಾನೆ. ಅದ್ ಬೇರೆ ಗೊತ್ತಾ ನಿನಗೆ? ಏನೇ ಇದು 6 ಅಡಿ ಕಟ್ಔಟು? 6 ಅಡಿ ಅಲ್ಲ, 4 ಅಡಿ. ಆದ್ರೆ ನಮ್ ಚಿರು 5 ಮುಕ್ಕಾಲು ಅಡಿ ಅಲ್ವಾ ಇರೋದು?
ಅಯ್ಯೋ ನಾನು ಅಷ್ಟುದ್ದ ಇಲ್ಲ ಅಲ್ವಾ, ಅದಕ್ಕೆ ಇಷ್ಟೇ ಮಾಡಿಸ್ದೆ. ಯಾಕೆ? ಹೊತ್ಕೊಂಡು ತಿರ್ಗಾಡಕ್ಕೆ. ಸರಿ, ಸೌಂದರ್ಯ ಕಾಯ್ತಾಳೆ, ಹೋಗಿ ಕಾಫಿ ತಗೊಂಡೋಗು. ಮೇಡಮ್ ಕಾಫಿ. ಏಯ್, ನೀನ್ ಯಾಕೆ ಬಂದೆ? ನಾನು ಹೇಳಿದ್ದು ಜಾಜಿ ಹತ್ರ ಕಳಿಸಿ ಅಂತ. ಯಾಕೆ ಮೇಡಮ್, ಅವ್ರ ಬದಲು ನಾನು ಬಂದು ಕೊಡೋಕ್ಕಾಗಲ್ವಾ? ಏನೋ ನಿಮ್ಗೆ ತಲೆನೋವ್ತಿದೆ ಅಂತ ಪ್ರೀತಿಯಿಂದ ನಾನೇ ಕಾಫಿ ಮಾಡಿ ತಗೊಂಡು ಬಂದೆ. ಬೇಡ ಅಂದರೆ ಹೇಳಿ, ವಾಪಸ್ ತಗೊಂಡು ಹೋಗ್ತೀನಿ. ನನ್ನ ಮೇಲೆ ಇಷ್ಟೊಂದು ಭಯ ಇರೋಳು ಚಿರೋ ತಂಟೆಗೆ ಯಾಕೆ ಹೋಗ್ತೀಯ? ನಿನ್ ಪಾಡಿಗೆ ನೀನು ಸುಮ್ಮನೆ ಇರೋಕ್ಕಾಗಲ್ವಾ? ಕ್ಷಮಿಸಿ ಮೇಡಮ್, ಇನ್ಮೇಲೆ ಹಾಗೆ ಇರ್ತೀನಿ. ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ಟೆ, ತಿದ್ಕೋತೀನಿ. ಈಗ ಹೇಗೆ ತಲೆ ಬಗ್ಗಿಸ್ಕೊಂಡು ಸುಮ್ಮನೆ ಇದೆಯೋ ಇನ್ನು ಮುಂದೆನೂ ಹಾಗೆ ಇರಬೇಕು, ಅರ್ಥ ಆಯ್ತಾ? ಆಯಿತು ಮೇಡಮ್. ಮೇಡಮ್, ನೀವು ಕಾಫಿ ಕುಡೀರಿ, ಆರೋಗತ್ತೆ. ಖಾರ, ಅಯ್ಯೋ ನೀರ್ ಬೇಕು. ಅಲ್ಲಿ ಏಯ್, ನೀನ್ ಯಾಕೆ ನನ್ನ ಜಾಗದಲ್ಲಿ ಕೂತೆ? ಹೀರೋಯಿನ್ ಅಲ್ವಾ ಮೇಡಮ್ ನಾನು? ನನ್ನ ಪಾಲಿಗೆ ನೀವೇ ವಿಲ್ಲನು. ಇವತ್ತಲ್ಲ ನಾಳೆ ನಿಮ್ಮ ಜಾಗನ ನಾನು ಹೇಗಾದ್ರೂ ಮಾಡಿ ಪಡ್ಕೋಬೇಕು ಅಥವಾ ಕಿತ್ಕೋಬೇಕು. ಕಾಫಿ ತಗೊಂಡ್ ಬಾ ಅಂದ್ರೆ ಈ ಕಷಾಯ ತಂದಿದ್ಯಲ್ಲ ಮೇಡಮ್, ಇನ್ಮೇಲೆ ಹೀಗೇನೆ. ನೀವು ಅನ್ಕೊಂಡಿದ್ದು ಯಾವುದೂ ಆಗಲ್ಲ. ಇಷ್ಟು ದಿನ ನನ್ನ ಗಂಡನ ನನ್ನಿಂದ ದೂರ ಮಾಡೋ ಪ್ರಯತ್ನ ಮಾಡಿದ್ರಿ, ಆದರೆ ನಾನು ಅವ್ರನ್ನ ಹತ್ರ ಮಾಡ್ಕೊಂಡೆ. ಹಳ್ಸಿರೋ ಅನ್ನದ ಥರ ಹಾಳಾಗಿದ್ದ ಅಪ್ಪ ಮಗನ ಸಂಬಂಧನ ಸರಿ ಮಾಡಿದ್ದೀನಿ. ನಾಳೆ ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅಣ್ಣನು ಒಂದ್ ಮಾಡ್ತೀನಿ. ಅದೇನ್ ಮಾಡ್ತಿರೋ ಮಾಡಿ. ತುಂಬಾ ಮಿತಿ ಮೀರ್ತಿದ್ಯ. ನನ್ನನ್ನ ಎದುರು ಹಾಕೊಂಡ್ರೆ ಸರಿ ಇರಲ್ಲ. ಈ ತರ ಎಗರಾಡೋರು ಗಾಳಿ ಬಂದ್ ಕೂಡ್ಲೆ ಹಾರ್ ಹೋಗೋದನ್ನ ತುಂಬಾ ನೋಡಿದ್ದೀನಿ. ಯಾರು ಏನ್ ತಿಪ್ಪರ್ಲಾಗ ಹಾಕಿದ್ರು ನಾನ್ ಅನ್ಕೊಂಡಿರೋದನ್ನ ನಾನ್ ಮಾಡದೆ ಬಿಡಲ್ಲ. ಇನ್ ಒಂದೇ ಒಂದ್ ವಾರದಲ್ಲಿ ನಿಮ್ ಮೈದ್ನನ್ ಸಹಾಯ ತಗೊಂಡು ರಾಹುಲ್ ಅಣ್ಣ ಮತ್ತೆ ಅರ್ಚನಾ ಅಕ್ಕನ್ನ ಒಂದ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.